ನಮಸ್ಕಾರ. ನಮಸ್ಕಾರ ಆಚಾರ್ಯ, ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಏಕೋನವಿಂಶಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಪರೀಕ್ಷಿತ್ ರಾಜನ ಮೇಲೆ ದೇವಾನುದೇವತೆಗಳು ತಾವು ಮೇಲೆ ಇದ್ದವರು ಪುಷ್ಪವೃಷ್ಟಿಯನ್ನ ಮಾಡಿದ್ರು ಅಂತ ಇಲ್ಲಿವರೆಗೆ ವಿಷಯವನ್ನ ಕೇಳಿದೀವಿ. ಇದೀಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. 20ನೆಯ ಶ್ಲೋಕ. ಮಹರ್ಷಯೋ ವೈ ಸಮುಪಾಗತಾಯೇ ಪ್ರಶಸ್ಯ ಸಾಧ್ವಿತಿ ಅನುಮೋದಮಾನಾಃ ಊಚುಃ ಪ್ರಜಾನುಗ್ರಹ ಶೀಲಸಾರಾಃ ಯದುತ್ತಮ ಶ್ಲೋಕ ಗುಣಾನುರೂಪಂ. ಪರೀಕ್ಷಿತ್ ರಾಜ ತಾನು ಹೆದರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕೆ? ಪರೀಕ್ಷಿತ್ ರಾಜನ ಬಳಿ ಅನೇಕ ಋಷಿಗಳು ಬಂದಿದ್ದಾರೆ. ಅಲ್ಲಿ ದೇವರ ರೂಪನೂ ಇದೆ. ಅಲ್ಲಿ ಪರಶುರಾಮ ದೇವರಿದ್ರು. ಹೀಗೆ ಅನೇಕ ಋಷಿಗಳ ಸಮ್ಮೇಳನ ಅಂದಿನ ದಿವಸ ಆಗಿದೆ. ಮಹರ್ಷಯೋವೈ ಸಮುಪಾಗತಾಹ, ಅಂಥ ದೊಡ್ಡ ದೊಡ್ಡ ಋಷಿಗಳೆಲ್ಲ ತಾವು ಬಂದಿದ್ದಾರೆ. ಬಂದು ಪರೀಕ್ಷಿತ್ ರಾಜ ಯಾವ ಕೆಲಸಕ್ಕೆ ಕೂತಿದ್ದಾನೆ ಆ ಕೆಲಸವನ್ನ ಹೊಗಳ್ತಾ ಇದ್ದಾರೆ. ಪ್ರಶಸ್ಯ ಹೊಗಳ್ತಾ ಇದ್ದಾರೆ. ಸಾಧು, ನೀನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ. ಒಬ್ಬ ಋಷಿಯು ಕೂಡ ಇದು ಬೇಡ, ವಾಪಸ್ ಹೋಗ್ಬಿಡು, ಇಲ್ಲಿ ಗಂಗಾ ತೀರದಲ್ಲಿ ಇಲ್ಲೇನು ಕೂತಿದ್ದೀರೇನು, ಇಲ್ಲಿ ಕೂತ್ಕೊಳ್ಳೋದು ಬೇಡ, ವಾಪಸ್ ಹೋಗು, ನಾವ್ ಅನುಗ್ರಹ ಮಾಡ್ತೀವಿ ಅಂತ ಯಾರು ತಡಿಲಿಲ್ಲ. ನಮ್ಗೆ ಅನ್ನಿಸ್ತಾ ಇರತ್ತೆ, ಅಷ್ಟೆಲ್ಲ ಋಷಿಗಳ ಅನುಗ್ರಹ ಮಾಡ್ಬೋದಿತ್ತಲ್ಲ, ಒಬ್ರಾರು ಮನಸ್ಸು ಮಾಡಿ ಅಂತಂದ್ರೆ ಒಬ್ರು ತಾವು ಮನಸ್ಸನ್ನ ಮಾಡದೇನೆ ತಾವು ಏನ್ ಹೇಳಿದ್ರು ಮಾತನ್ನ, ಸಾಧು ಇದು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸನೇ, ನೀನು ಒಳ್ಳೆ ಕೆಲಸವನ್ನ ನೀನು ಮಾಡ್ತಾ ಇದೀಯಾ ಅಂತ ಸಾಧು ಅಂತಾನೆ ಹೊಗಳಿದ್ರು. ಅಂದ್ರೆ ಪರೀಕ್ಷಿತ್ ರಾಜ ಮಾಡ್ತಾ ಇರೋದು ಒಳ್ಳೆ ಕೆಲಸ. ಒಳ್ಳೆ ಕೆಲಸಕ್ಕೆ ಯಾವತ್ತು ವಿಘ್ನವನ್ನ ಉಂಟು ಮಾಡಬಾರದು. ಹಾಗೆ ಒಳ್ಳೆ ಕೆಲಸ ನಡೀತಾ ಇದೆ, ಯಾಕೆ ನಾವು ವಿಘ್ನ ಮಾಡ್ಬೇಕು? ಪ್ರಾಯೋಪವೇಶ ಕೂತಿದ್ದಾನೆ, ಕೂಡ್ಲಿ ಒಳ್ಳೆ ಸದ್ಗತಿಯನ್ನ ಅವನು ಪಡೀಲಿ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅನ್ನೋ ಭಾವ ಆ ಋಷಿಗಳಲ್ಲೆಲ್ಲ ಇತ್ತು. ಹೀಗೆ ಊಚುಹು
ಪ್ರಜಾನುಗ್ರಹ ಶೀಲಸಾರಾಹ, ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಋಷಿಗಳ ಸ್ವಭಾವ ಎಂಥದ್ದು? ಪ್ರಜಾ ಅನುಗ್ರಹ. ಯಾರ್ಯಾರು ಪ್ರಜೆಗಳಿದ್ದಾರೆ ಜನರು, ಅವರಿಗೆಲ್ಲ ಅನುಗ್ರಹವನ್ನ ಮಾಡ್ಲಿಕ್ಕೆ ಅಂತ ಅವರು ಕಾಯ್ತಾ ಇರ್ತಾರೆ. ಅವರ ಸ್ವಭಾವನೇ ಅಂಥದ್ದು. ದೊಡ್ಡವರೆಲ್ಲ ಯಾಕೆ ಬರ್ತಾರೆ? ದೊಡ್ಡವರೆಲ್ಲ ಬರೋದು ಯಾಕೆ? ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಅನುಗ್ರಹ ಮಾಡೋಣ ಅಂತ ಬರ್ತಾ ಇರ್ತಾರೆ. ಅದರಲ್ಲೂ ಅವ್ರಿಗೆ ಸಾಮರ್ಥ್ಯನೂ ಇತ್ತು. ಆ ಕಾಲದ ಋಷಿಗಳಿಗೆ ಒಂದು ಸಾರಥ್ಯನೂ ಇತ್ತು, ಜೊತೆಗೆ ಅದರ ಸ್ವಭಾವ ಹಾಗೆ ಅನುಗ್ರಹ ಮಾಡುವಂತ ಸ್ವಭಾವನೂ ಇತ್ತು. ಎರಡು ಕೂಡಿ ಪರೀಕ್ಷಿತ್ ರಾಜನಂತಹ ಒಬ್ಬ ದೊಡ್ಡ ರಾಜನಿಗೆ ಅನುಗ್ರಹವನ್ನ ಮಾಡಬೇಕು, ಒಳ್ಳೇದಾಗ್ಬೇಕು ಇವನಿಗೆ ಅಂತ ಯದುತ್ತಮ ಶ್ಲೋಕ ಗುಣಾನುರೂಪಂ. ಯಾವ ರೀತಿ ಅವರು ಸಾಧು ಅಂತಂದ್ರೆ ದೇವರ ಗುಣಗಳನ್ನ ಪ್ರಕಟಿಸ್ಲಿಕ್ಕೆ ಒಂದು ಒಳ್ಳೆಯ ಉಪಾಯ ಆಯ್ತು. ಈಗ ಮುಂದೆ ಎಲ್ಲ ಏನ್ ಮಾಡ್ತಾರೆ? ವಿಷ್ಣುವಿನ ಬಗ್ಗೆ ಗುಣಗಾನ ಮಾಡ್ಲಿಕ್ಕಿದ್ದಾರೆ. ಅದನ್ನೇ ಕೇಳಿದ್ದವನು, ನನಗೆ ವಿಷ್ಣುವಿನ ಗುಣಗಾನವನ್ನ ಕೇಳಬೇಕು ಅಂತ ಆಸಕ್ತಿ ಇದೆ ಅಂತ. ಒಳ್ಳೆ ವಿಷಯ. ಆ ಭಗವಂತನ ಉತ್ತಮ ಕೀರ್ತಿ ಸಂಪನ್ನನಾದ ಆ ದೇವರ ಬಗ್ಗೆ ಗುಣಗಳನ್ನ ಚಿಂತಿಸಬೇಕು ಅಂತ ಆದ್ರೆ ಅದು ಒಳ್ಳೇದೆ. ಅಂತಹ ವಿಷಯವನ್ನ ಅನುಮೋದನೆ ಮಾಡ್ತಾ ಋಷಿಗಳೆಲ್ಲರೂ ತಾವು ಅನುಗ್ರಹವನ್ನ ಆ ಪರೀಕ್ಷಿತ್ ರಾಜನಿಗೆ ಮಾಡಿದ್ರು. ಆ ಅನುಗ್ರಹ ಹೇಗಿತ್ತು? ಮಾತಿನ ಮುಖಾಂತರ ಈಗ ಅನುಗ್ರಹ. ಸಾಧು, ಒಳ್ಳೇದಿದು ಅಂತ ಅಂದಿದೆ ದೊಡ್ಡ ವಿಷಯ. ಅಷ್ಟೂ ಋಷಿಗಳು ಏಕಪ್ರಕಾರವಾಗಿ ಇದು ಸಾಧು, ಇದು ಸರಿ ಅಂತ, ನೀನು ಮಾಡ್ತಾ ಇರೋ ಮಾರ್ಗ ಅದು ಸರಿಯಾಗಿದೆ ಅಂತ ಅಷ್ಟು ಋಷಿಗಳು ಒಪ್ಪಬೇಕು ಅಂದ್ರೆ ಪರೀಕ್ಷಿತ್ ರಾಜನ ನಡೆ ಅಷ್ಟು ಚೆನ್ನಾಗಿತ್ತು. ಯಾರಾದ್ರೂ ಒಬ್ರು ಆಕ್ಷೇಪ ತೆಗಿಬಹುದಿತ್ತು, ಯಾರು ಆಕ್ಷೇಪ ತೆಗಿಲಿಲ್ಲ. ಬಂದ ಅಷ್ಟೂ ಋಷಿಗಳು ಒಂದೇ ಹೇಳಿದ ಮಾತು ಸಾಧು, ಒಳ್ಳೇದಿದು ಅಂತ. ಹಾಗಾಗಿ ಎಂದಿಗೂ ದೇವರ ಚಿಂತನೆಯನ್ನ ಮಾಡಬೇಕು ಅಂತ ಉಪವಾಸ ವ್ರತ ಮಾಡಿದ್ರೆ, ಅಥವಾ ದೇವರ ಚಿಂತನೆಗೋಸ್ಕರ ಏನೋ ಒಂದು ಕೇಳಬೇಕು, ಜ್ಞಾನ ಕಾರ್ಯವನ್ನ ನಡೆಸ್ಬೇಕು, ಅದನ್ನ ನಾವು ಕೇಳ್ಬೇಕು ಅಂತ ನಡೆಸೋದು, ಕೇಳೋದು, ಕೇಳಿಸೋದು, ಈ ತರ ಎಲ್ಲ ಕಾರ್ಯಗಳಿದ್ರೆ ಅದಕ್ಕೆ ವಿಘ್ನ ಮಾತ್ರ ಮಾಡ್ಲೇಬಾರ್ದು. ಅದು ಎಲ್ಲರಿಗೂ ಸಮ್ಮತ. ಋಷಿ ಮುನಿಗಳಿಗೆ ಒಳ್ಳೆ ಸತ್ಕಾರ್ಯ ಅದು. ಸತ್ಕಾರ್ಯವನ್ನ ನಡೆಸೋರ್ಗೆ ಎಂದಿಗೂ ಕೂಡ ವಿಘ್ನವನ್ನ ಮಾತ್ರ ಮಾಡ್ಲೇಬಾರದು ಅಂತ ಇದರಿಂದ ಸೂಚಿತ. ಇಷ್ಟಾಗಿ ಋಷಿಗಳು ತಾವು ಮುಂದೇನ್ ವರಿಸ್ತಾರೆ ಮಾತನ್ನ ಅನ್ನೋದನ್ನ ಈಗ 21ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ನವಾಯಿದಂ ರಾಜರ್ಷಿವರ್ಯ ಚಿತ್ರಂ ಭವತ್ಸು ಕೃಷ್ಣಂ ಸಮನುವ್ರತೇಷು ಯೇಧ್ಯಾಸನಂ ರಾಜಕಿರೀಟಜುಷ್ಟಂ ಸದ್ಯೋ ಜಹುರ್ ಭಗವತ್ ಪಾರ್ಶ್ವಕಾಮಾಃ. ಈ ಶ್ಲೋಕದ ಅರ್ಥ ಹೀಗೆ. ನವಾಯಿದಂ, ಋಷಿಗಳಿಗೆಲ್ಲ ಏನನ್ನಿಸ್ತು ಅಂದ್ರೆ, ಒಬ್ಬ ರಾಜನಾಗಿ ಪರೀಕ್ಷಿತ ತಾನು ಮಾಡಿದ ಈ ಕೆಲಸ, ಈಗೇನ್ ಪ್ರಾಯೋಪವೇಶಕ್ಕೆ ಕೂತು ರಾಜ್ಯ ಎಲ್ಲ ಬಿಟ್ಟು ಬಂದಿದ್ದಾನೆ, ಈ ಮಾಡೋ ಕೆಲಸ ಸರಿಯಾಗಿದೆ, ಇದೇನು ಆಶ್ಚರ್ಯ ಅಲ್ಲ. ಇದು ನಿಜವಾಗ್ಲೂ ಆಶ್ಚರ್ಯ ಅಲ್ಲ, ಇದು ಮಾಡಬೇಕಾದ ಕೆಲಸ ಅವ್ನು ಮಾಡಿದಾನೆ ಅಂತಾರೆ. ಎಲ್ಲ ರಾಜ್ಯವನ್ನ ಬಿಟ್ಟು, ಪ್ರಜೆಗಳ ಪೋಷಣೆಯನ್ನ ಬಿಟ್ಟು ಇವನು ರಾಜ ಬಂದು ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳೋದ, ಉಪವಾಸ ವ್ರತ ಮಾಡ್ತಾ ಕೂಡೋದ, ಪ್ರವಚನ ಕೇಳಲಿಕ್ಕೆ ಶುರು ಮಾಡೋದ. ಅಲ್ಲಿ ರಾಜ್ಯ ಕಾಯೋದು ಯಾರು? ಮತ್ತೆ ರಾಜ್ಯವನ್ನ ಕಾಯೋದು ಬಿಟ್ಟು ಇಲ್ಲಿ ಉಪವಾಸ ವ್ರತಕ್ ಬಂದ್ರೆ ಅದ್ ಸರಿ ಅಲ್ವಲ್ಲ. ಇದು ಒಂದು ದೃಷ್ಟಿ ಇದೆಯಲ್ಲ. ನಾವೇನ್ ಯೋಚಿಸ್ತೀವಿ? ಪರೀಕ್ಷಿತ ರಾಜ ಎಂಥ ಸಾಧನೆ ಮಾಡ್ದ ಅಂತ ಯೋಚಿಸ್ತಾ ಇರ್ತೀವಿ. ಕೊನೆಗಾಲದಲ್ಲಿ 7 ದಿವಸಗಳ ಕಾಲ ಎಂಥ ಸಾಧನೆ ಮಾಡ್ದ. ರಾಜನಿಗೆ ಯಾವತ್ತು ಏನ್ ಕರ್ತವ್ಯ? ತನ್ನ ಪ್ರಜೆಗಳನ್ನ ನೋಡ್ಕೊಳ್ಳೋದು ಅವನ ಮುಖ್ಯ ಕರ್ತವ್ಯ. ಅದನ್ನ ಬಿಟ್ಟು ಅವನು ಬಂದಿದ್ದು ತಪ್ಪು. 7 ದಿವಸ ಅವನು ನಿರ್ಯಾಣ ಹೊಂದ್ಬಿಡ್ತಾನೆ. 7 ದಿವಸ ರಕ್ಷಣೆ ಮಾಡ್ಬೇಕಾಗಿತ್ತು ಅಲ್ಲಿ ಪ್ರಜೆಗಳನ್ನ, ಅಲ್ಲಿದ್ದು ಅದಕ್ಕೇನೋ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗಿತ್ತು. ಏನೋ ಮಾಡ್ತೇನೆ ಸುಮ್ನೆ ಬಂದ ಅಂದ್ರೆ ಇಲ್ಲ. ಪರೀಕ್ಷಿತ ರಾಜ ಹಾಗೆ ಮಾಡ್ಲಿಲ್ಲ. ತನ್ನ ಮಗ ಜನಮೇಜಯ ರಾಜನನ್ನ ಕೂಡಿಸಿ ಬಂದಿದ್ದಾನೆ. ಪ್ರಜೆಗಳ ರಕ್ಷಣೆಗೆ ಏನ್ ಬೇಕೋ ಅದೆಲ್ಲ ಕೆಲಸ ಮಾಡಿ ವ್ಯವಸ್ಥೆ ಮಾಡಿ ಇಲ್ಲಿ ಬಂದಿರೋದು. ಅಷ್ಟು ತಲೆ ಇಲ್ವಾ ಪರೀಕ್ಷಿತ್ ರಾಜನಿಗೆ? ಆದ್ರಿಂದ ಆ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕೇ ಇಲ್ಲ ನಮ್ಗೆ. ಪರೀಕ್ಷಿತ್ ರಾಜ ತುಂಬಾ ಯೋಚಿಸಿ ತಾನು ಮಾಡಿದಾನೆ. ಅವನಿಗೂ ಶಾಸ್ತ್ರಗಳ ಪರಿಜ್ಞಾನ ಇತ್ತು. ಆಗ ಹೇಳ್ತಾರೆ ಇವರು ಋಷಿಗಳು, ನೀನು ಚೆನ್ನಾಗಿ ಯೋಚಿಸಿ
ಉಪವಾಸ ವ್ರತಕ್ಕೆ ಕೈಗೊಂಡು ರಾಜ್ಯ ಬಿಟ್ಟು ಇಲ್ಲಿ ಗಂಗೆಯ ದಳದಲ್ಲಿ ನೀನು ಬಂದೇನಿದೀಯ, ಇದು ಸರಿಯಾದದ್ದೇ. ನವೈ ಚಿತ್ರಂ, ಇದಲ್ಲೇನು ಆಶ್ಚರ್ಯ ಇಲ್ಲ. ಯಾಕೆ ರಾಜರ್ಷಿ ವರ್ಯ, ಯಾರ್ಯಾರು ಜ್ಞಾನಿಗಳೋ ರಾಜರುಗಳು ಅವರಲ್ಲಿ ನೀನು ಜ್ಞಾನಿ, ಶ್ರೇಷ್ಠ ರಾಜರುಗಳಲ್ಲಿ ಜ್ಞಾನಿಯಾದವ್ ನೀನು, ತುಂಬಾ ಚೆನ್ನಾಗಿ ತಿಳ್ಕೊಂಡವ್ ನೀನು, ಒಬ್ಬ ಜ್ಞಾನಿ ನೀನು. ಅದನ್ನ ಯೋಚಿಸಿ ಇಂಥ ಕೆಲಸ ಮಾಡಿರ್ತ್ಯ. ನೀನಿದು ಮಾಡೋದು ಉಚಿತ. ಯಾಕೆಂದ್ರೆ ನೀನು ಕೃಷ್ಣನನ್ನ ಅನುಸರಿಸೋರು ನಿಮ್ಮ ವಂಶದವರೆಲ್ಲ. ಋಷಿಗಳೆಲ್ಲ ಹೇಳೋ ಮಾತು ಕೇಳಿ, ನಿಮ್ಮ ವಂಶದವರು, ನಿನ್ನ ವಂಶದವರೆಲ್ಲರೂ ಕೃಷ್ಣನನ್ನ ಆಶ್ರಯಿಸ್ಕೊಂಡವ್ರು. ಯಾಕೆ? ತಮಗೆ ರಾಜ್ಯ ಬೇಕಾಗಿತ್ತು, ರಾಜ್ಯಭಾರವನ್ನ ಮಾಡಬಹುದಿತ್ತು ಅಪೇಕ್ಷಿಸಿದ್ರೆ. ರಾಜ ಕಿರೀಟದುಷ್ಟ ಮಧ್ಯಾಸನಂ, ಸಿಂಹಾಸನ ಬಿಟ್ಕೊಟ್ರಲ್ಲ ನಿನ್ನ ವಂಶದವರು. ಅವತ್ತಿನ ಕಾಲದಲ್ಲಿ ಸಿಂಹಾಸನವನ್ನ ತೊರೆದ್ರು. ವಸ್ತುತ ಸಿಂಹಾಸನ ಅಂದ್ರೆ ಸಾಮಾನ್ಯ ಅಲ್ಲ, ಅಧಿಕಾರ. ಅಧಿಕಾರ ಕೈಗೆ ಸಿಗತ್ತೆ ಅಂದ್ರೆ ಯಾರು ಬಿಡ್ತಾರೆ? ಎಲ್ಲವನ್ನು ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ ಹೊರತು ಅಧಿಕಾರ ಬಿಟ್ಟು ಬೇರೆ ಕಡೆ ಹೋಗಲ್ಲ ಯಾರು. ಅಂಥದ್ರಲ್ಲಿ ಸಿಂಹಾಸನ, ರಾಜ ಪದವಿ ಸಿಗ್ತಾ ಇದೆ. ಆ ಪದವಿಯನ್ನ ಬಿಟ್ರೆ ಎಷ್ಟೆಷ್ಟು ಸಾಮಂತ ರಾಜರುಗಳು ಸೇವೆ ಮಾಡ್ತಾರೆ ಆ ಸಿಂಹಾಸನದ ಮೇಲೆ ಕೂತಿರೋ ರಾಜನಿಗೆ. ಇಡೀ ಜಗತ್ತು, ಆ ರಾಜ್ಯ ಏನಿದೆ, ಆ ರಾಜ್ಯದಲ್ಲಿ ಪ್ರಜಾ ಜಗತ್ತು ಅಷ್ಟೂ ಜನ ಬಂದು ಸೇವೆ ಮಾಡ್ಲೇಬೇಕು ರಾಜನಿಗೆ. ರಾಜ ಆದ್ರಿಂದ ಆ ಪದವಿಗೊಂದು ದೊಡ್ಡ ಗೌರವ ಇದೆ. ಆದರೆ ಆ ಸಿಂಹಾಸನ ಲೆಕ್ಕಕ್ಕೆ ಇಲ್ಲ ನಿಮ್ಮ ವಂಶದವರಿಗೆ, ಅದ್ ಬೇಡ ಅಂತಾರೆ. ಯಾಕೆ? ಭಗವತ್ ಪಾರ್ಶ್ವಕಾಮ, ದೇವರ ಹತ್ರ ಇರ್ಬೇಕು, ದೇವರ ಪಕ್ಷದಲ್ಲಿ ಇರ್ಬೇಕು ಅಷ್ಟೇ. ಅವರ ಉದ್ದೇಶ ಏನು? ದೇವರ ಪಕ್ಷದಲ್ಲಿದ್ರೆ ಸಾಕು, ನಮಗಿನ್ಯಾಕೆ ಬೇಕು ಈ ರಾಜ್ಯ ಇಲ್ಲ, ದೇವರು ನಮ್ಗೆ ಅನುಗ್ರಹ ಮಾಡಿದ್ರೆ ಸಾಕು, ಕೃಷ್ಣನ ಅನುಗ್ರಹ ಆದ್ರೆ ಸಾಕು ಅಂತ. ಹೀಗೆ ಸಿಂಹಾಸನವನ್ನ ತೊರೆದು ಕೃಷ್ಣನನ್ನ ಹಿಂಬಾಲಿಸ್ಕೊಂಡು ಹೋದವರು ನಿನ್ನ ವಂಶದವರು, ಅಂದ್ರೆ ಪಾಂಡವರ ಬಗ್ಗೆ ಹೇಳ್ತಾ ಇರೋದು. ಇಂಥ ವಂಶದಲ್ಲಿ ಬಂದ ನೀನು ಈ ರಾಜ್ಯವನ್ನ ಬಿಟ್ಟು ಈ ತರ ಪ್ರಾಯೋಪವೇಶ ವ್ರತಕ್ಕೆ ಕೂತ್ಕೊಂಡು ನೀನೇನು ವಿಷ್ಣು ಗಾಥೆ ದೇವರ ಬಗ್ಗೆ ಕೇಳ್ಬೇಕು ಅಂತ ಏನ್ ಬಯಸಿದ್ಯಾ? ಇದು ತುಂಬಾ ಒಳ್ಳೆ ವಿಚಾರ, ಇದು ಸಾಧು, ಇದು ಆಶ್ಚರ್ಯ ಅಲ್ಲ. ಆ ವಂಶದಲ್ಲಿ ಬಂದ ನಿನಗೆ ಇದು ಸಹಜವಾದ ಗುಣ. ಆ ಗುಣ ಇವತ್ತಿನ ಪ್ರಕಟ ಆಗಿದೆ ಅಂತ ಇದನ್ನ ಇಲ್ಲಿ ಋಷಿಗಳೆಲ್ಲ ತಾವು ನಿವೇದನೆ ಮಾಡ್ತಾರೆ. ಇಷ್ಟು ಮಾಡಿ ಮುಂದೆ ಇನ್ನು ಮುಂದುವರಿಸ್ತಾ ಇದ್ದಾರೆ ಮಾತುಗಳನ್ನ. 22ನೇ ಶ್ಲೋಕ. ಸರ್ವೇ ವಯಂ ತಾವದಿಹಾಸ್ಮಹೇಥ ಕಲೇವರಂ ಯಾವದಸೌ ವಿಹಾಯ ಅಜಂ ಪರಂ ವಿರಜಸ್ಕಂ ವಿಶೋಕಂ ಯಾಸ್ಯತ್ಯಯಂ ಭಾಗವತ ಪ್ರಧಾನಃ. ಅವರು ಪರೀಕ್ಷಿತ್ ರಾಜನ ಬಗ್ಗೆ ಮಾತನ್ನ ಹೇಳಿದ್ರು ನಿಜ, ಸುಮ್ಮನೆ ಹೇಳಿ ಹಾಗೆ ಮಧ್ಯದಲ್ಲಿ ಬಿಟ್ಟು ಹೋಗ್ಲಿಲ್ಲ. ಆ ಋಷಿಗಳು ಹೇಳೋ ಮಾತು ಇದು ಬಹಳ ರೋಮಾಂಚಕಾರಿಯಾದ ಮಾತು. ಈ ಭಾಗವತದ ಈ ಪದ್ಯದಲ್ಲಿ ಬರೋ ಮಾತಿದೆಯಲ್ಲ, ಅದು ಬಹಳ ಒಳ್ಳೆ ಮಾತು. ಎಂಥ ಧೈರ್ಯ ಪರೀಕ್ಷಿತ್ ರಾಜನಿಗೆ ಕೊಡಿಸ್ತಾರೆ ಇವರು, ಅಂದ್ರೆ ಧೈರ್ಯ ಬರೋ ಹಾಗೆ ಮಾಡ್ತಾರೆ. ಅಂದ್ರೆ ಅಂಥ ಧೈರ್ಯಕರವಾದ ಒಂದು ಮಾತನಾಡ್ತಾರೆ. ಈ ತರ ಭರವಸೆ ಕೊಟ್ರೆ ಖಂಡಿತ ಯಾರು ಬೇಕಾದ್ರೆ ಇರ್ತಾರೆ. ಅಷ್ಟು ಜನ ಋಷಿಗಳು ತಾವು ಪರೀಕ್ಷಿತ್ ರಾಜನಿಗೆ ಒಂದು ಭರವಸೆ ನೀಡುವ ಮುಖಾಂತರ ತಾವು ಆ ಪರೀಕ್ಷಿತ್ ರಾಜ ಕಷ್ಟದಲ್ಲಿರೋನ್ಗೆ ಹುರಿದುಂಬಿಸ್ತಾ ಇದ್ದಾರೆ. ಅವನು ಎಂದಿಗೂ ಕೂಡ ಧೈರ್ಯದಿಂದಲೇ ಇರ್ತಾನೆ. ಎಂದಿಗೂ ಅಧೈರ್ಯಕ್ಕೆ ಇದು ಬಿಟ್ಟು ಹೋಗಿ ಸಾಕಿ ಪ್ರಾಯೋಪವೇಶ ವ್ರತ, ಸಾಕಿ ಚಿಂತನೆ, ಭಗವತ್ ಚಿಂತನೆ ಅಂತ ಖಂಡಿತ ಅವನು ಹೋಗಲ್ಲ. ಅವನ ಸ್ವಭಾವನೂ ಹಾಗೆ. ಅದ ಋಷಿಗಳು ಬೆಂಬಲಕ್ಕೆ ಹೇಗ್ ನಿಂತರು ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಭಾಗವತ ಪ್ರಧಾನೋಯಂ, ನೀನು ಭಗವದ್ ಭಕ್ತರಲ್ಲಿ ಬಹಳ ಉತ್ತಮ. ನೀನು ಪರೀಕ್ಷಿತ್ ರಾಜ, ನೀನು ಎಲ್ಲಿವರೆಗೆ ನಿನ್ನ ಈ ಶರೀರ ಬಿಡೋದಿಲ್ವೋ, ಎಲ್ಲಿವರೆಗೂ ನೀನು ಈ ಶರೀರವನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ನಿನ್ನ ಜೊತೆಗೇ ಇರ್ತೀವಿ. ಅಂದೇನರ್ಥ? ನೀನು ಶರೀರ ಬಿಟ್ಟು ನೀನು ಒಳ್ಳೆ ಗತಿಯನ್ನ ಪಡಿಬೇಕು. ಯಾರನ್ನ ಪಡಿಬೇಕು ನೀನು? ಅಜಂ, ಪರಂ, ವಿರಜಸ್ಕಂ, ವಿಶೋಕಂ, 4 ಶಬ್ದ ಹಾಕ್ತಾರೆ.
ಅಜ ಅಂದ್ರೆ ಹುಟ್ಟಿಲ್ದೇ ಇರೋನು, ನಾಶ ಇಲ್ದೇ ಇರೋನು, ಹುಟ್ಟು ಸಾವು ಇಲ್ಲದೆ ಇರುವಂತಹ ವ್ಯಕ್ತಿ. ಇನ್ನು ಪರಂ, ಮೂರು ಗುಣಗಳನ್ನ ಮೀರಿ ನಿಂತವನು, ಸಪ್ತ ರಜಸ್ತಮೋ ಗುಣಗಳನ್ನ ಮೀರಿ ನಿಂತವನು. ವಿರಜಸ್ಕಂ ಅಂದ್ರೆ ವಿರಜಸ್ಕಂ ಅನ್ನೋ ಶಬ್ದಕ್ಕೆ ರಜಸ್ಸು ಇರೋದು ವಿರಜಸ್ಕ ಅಂತ ಎರಡು ಶಬ್ದ ಇದೆ. ರಜಸ್ ಇರೋದ್ರಿಂದ ಅರ್ಥ ಯಾವ್ದು ಒಳ್ಳೇದಲ್ವೋ ಅದನ್ನ ಒಳ್ಳೇದು ಅಂತ ತಿಳ್ಕೊಂಡ್ರೆ, ಇಂಥ ವಿಪರೀತ ಬುದ್ಧಿ ಬಂದ್ರೆ ರಜೋಗುಣ ಇದೆ ಅಂತ ಅರ್ಥ. ಯಾವುದು ಒಳ್ಳೇದಲ್ಲ ಆದ್ರೆ ಅದನ್ನ ಒಳ್ಳೇದು ಅಂತ ತಿಳ್ಕೊಳ್ಳೋದು, ಯಾವುದು ಕೆಟ್ಟದ್ದೋ ಅದನ್ನೆಲ್ಲ ಒಳ್ಳೇದು ಅಂತ ತಿಳ್ಕೊಳ್ಳೋದು ಅಂತ ಅಭಿಪ್ರಾಯ. ಈ ರೀತಿ ಬುದ್ಧಿ ನಿನಗಿಲ್ಲ, ಒಂದು ಚೂರು ಬುದ್ಧಿ ಇಲ್ಲ, ನಿನಗೆ ಯಾವುದೇ ದುಃಖ ಇಲ್ಲ. ಯಾರಿಗಿದನ್ನ ಹೇಳ್ತಾ ಇರೋದು ಇವರು? ಪರೀಕ್ಷಿತ್ ರಾಜನಗ, ಭಗವಂತನಗ. ವಾಸ್ತವಿಕವಾಗಿ ಇದೆಲ್ಲ ಭಗವಂತನ ಲಕ್ಷಣ. ಇಂಥ ಭಗವಂತನ ಧ್ಯಾನ ಮಾಡಿದ ನಿನಗೆ ಅದೇ ಫಲ. ನಿನಗೂ ಜನನ ಮರಣ ಇರಲ್ಲ, ಮತ್ತೆ ತ್ರಿಗುಣಾತೀತತೆ, ಸತ್ವರಜಸ್ತಮೋ ಗುಣಗಳನ್ನ ಮೀರ್ತ್ಯ, ಮತ್ತೆ ಒಳ್ಳೆಯದ್ರಲ್ಲೇ ಒಳ್ಳೆ ಬುದ್ಧಿಯನ್ನ ಮಾಡ್ತೀಯ, ಯಾವುದೇ ದುಃಖ ಇಲ್ಲದೆ ಆ ಭಗವಂತನ ಹತ್ರ ಸೇರ್ತ್ಯ. ಹಾಗಾದ್ರೆ ಎಲ್ಲಿವರೆಗೆ ಅಂದ್ರೆ ನೀನ್ ಈ ಭೌತಿಕ ಶರೀರ ಬಿಟ್ಟು ಹೋಗ್ತ್ಯ, ಅಲ್ಲಿವರೆಗೆ ನಾವಿಲ್ಲೇ ಇರ್ತೀವಿ, ನಾವೆಲ್ಲೋ ಹೋಗಲ್ಲ ಅಂತ. ಹಾಗಾದ್ರೆ ಏನಾಯ್ತು? ಪೂರ್ತಿ ಅವನು ಸಾಧನೆ ಮಾಡಿಕೊಂಡು ತನ್ನ ಐಹಿಕ ದೇಹವನ್ನ ಬಿಟ್ಟು ತಾನು ಒಳ್ಳೆಯ ಗತಿಯನ್ನ ಪಡೆಯೋವರೆಗೆ ನಾವಿರ್ತೀವಿ ಅಂತ. ಜೊತೆಗಿರ್ತೀವಿ ಅನ್ನೋ ಮಾತು, ಒಂದು ಮಾತು ಸಾಕು. ಎಂಥ ಮಾತು! ಕೊನೆಗಾಲದಲ್ಲಿ ಹೀಗೆ ನಿಮ್ಮ ಜೊತೆಗೆ ನಾವಿದ್ದೇ ಇರ್ತೀವಿ, ನೀವು ಹೋಗೋವರೆಗೂ ನಾವಿರ್ತೀವಿ ಅಂತ. ಹೋಗೋವರೆಗೂ ಅಂದ್ರೆ ಅದು ಬೇರೆ, ಇಲ್ಲಿ ಸದ್ಗತಿ ಆಗೋವರೆಗೂ ನಾವಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಂಥ ಮಾತು. ಹಾಗಾದ್ರೆ ಪರೀಕ್ಷಿತ್ ರಾಜನಿಗೆ ಸದ್ಗತಿ ಆಗೋವರೆಗೆ ನಾವಿರ್ತೀವಿ ಜೊತೆಗೆ ಅಂತ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಆಚೆ ಇಲ್ದೇ ಇದ್ರೆ ಇವರೇ ಅನುಗ್ರಹ ಮಾಡಿ ಕಳಿಸ್ತಾರೆ, ಸದ್ಗತಿಯನ್ನ ತಲುಪಿಸ್ತಾರೆ. ಅಷ್ಟು ಶಕ್ತಿ ಇರುವಂತಹ ಋಷಿಗಳಲ್ಲಿದ್ದಾರೆ. ಎಂಥ ಮಾತನ್ನ ಋಷಿಗಳು ಆಡಿದ್ರು, ಬಹಳ ಅನುಗ್ರಹವನ್ನ ಮಾಡಿದ್ದಾರೆ. ಏನ್ ಅನುಗ್ರಹ? ನಾವು ನಿಮ್ಮ ಜೊತೆಗಿರ್ತೀವಿ, ಕೊನೆ ನೀ ದೇಹ ಬಿಟ್ಟು ಹೋಗೋವರೆಗೂ, ಒಳ್ಳೆ ಗತಿ ಆಗೋವರೆಗೂ, ಎಲ್ಲಿವರೆಗೆ ನೀ ದೇವರನ್ನ ಪಡೆಯೋದಿಲ್ವೋ ಅಲ್ಲಿವರೆಗೂ ನಿನ್ ಜೊತೆಗಿರ್ತೀವಿ. ದೇವರನ್ನ ಪಡೆದಿದ್ರೆ ನಾವು ವಾಪಸ್ ಹೊರಡ್ತೀವಿ, ಅಲ್ಲಿವರೆಗೂ ನಿನ್ನ ಜೊತೆಗಿರ್ತೀವಿ ಅಂತ ಬಹಳ ಮಂಗಳಕರವಾದ ಮಾತನಾಡ್ತಾರೆ. ಹೀಗೆ ದೊಡ್ಡ ದೊಡ್ಡ ಜ್ಞಾನಿಗಳು, ಋಷಿಗಳು ಭರವಸೆ ಕೊಟ್ಟು ಇದ್ರೆ ಮನುಷ್ಯರಿಗೂ ಕೂಡ ಬೇರೆಯವರಿಗೆ ಯಾರಿರಲ್ಲ. ಅಂಥಂತ ದೊಡ್ಡ ಋಷಿಗಳು, ಅಷ್ಟು ಜ್ಞಾನಿಗಳು, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇರೋರು ಭರವಸೆ ಕೊಟ್ಟಾಗ ಎಂಥ ವ್ಯಕ್ತಿನೂ ಕೂಡ ಸಾಧನೆ ಮಾಡೇ ಮಾಡ್ತಾನೆ, ಸ್ವಲ್ಪನಾದ್ರೂ ಮಾಡೇ ಮಾಡ್ತಾನೆ. ಅಂತದ್ರಲ್ಲಿ ಪರೀಕ್ಷಿತ್ ರಾಜನಿಗೆ ಒಳ್ಳೆ ವೈಭವ ಸಿಕ್ತು. ಸರಿ, ಇನ್ನು ಮುಂದಕ್ಕೆ ಈ ಮಾತನ್ನ ಕೇಳ್ತಾನೆ, ಈ ಎಲ್ಲ ಋಷಿಗಳು ಆಡಿದ ಮಾತು. ಆಮೇಲೆ ತಾನು ಮಾತನಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಎನ್ನುವ ಪ್ರಸಂಗ ಬರುತ್ತೆ. ಅದೇನು ಅಂತ ಮುಂದಕ್ಕೆ ನೋಡೋಣ. 23ನೇ ಶ್ಲೋಕ. ಆಶ್ರುತ್ಯ ತದ್ ಋಷಿಗಣವಚಃ ಪರೀಕ್ಷಿತ ಸಮಂ ಮಧುಶ್ಚುತ ಗುರು ಶಾಪವ್ಯಲೀಕಂ ಆಭಾಷತೈನಾನ್ ಅಭಿವಂದ್ಯ ಯುಕ್ತಃ ಶುಶ್ರೂಷಮಾಣಃ ಚರಿತಾನಿ ವಿಷ್ಣೋಃ ಆಶ್ರುತ್ಯ ತದ್ ಋಷಿಗಣ ವಚಃ ಪರೀಕ್ಷಿತ ಅಂತ. ಈ ಋಷಿಗಳ ಮಾತು ಗುಂಪು ಗುಂಪಿನ ಮಾತಿದು, ಒಬ್ರೇ ಯಾರೋ ಒಬ್ರು ಋಷಿಗಳು ಹೇಳಿದ ಮಾತಲ್ಲ. ಆ ಋಷಿಗಳ ಗುಂಪಿನಿಂದ ಏಕಪ್ರಕಾರವಾಗಿ ಒಂದೇ ಧ್ವನಿಯಲ್ಲಿ ಬಂದಿರೋ ಮಾತಿದು. ಈ ತರ ಮಾತನ್ನ ಪರೀಕ್ಷಿತ್ ರಾಜ ಕೇಳಿದಾಗ ಈ ಮಾತಿನ ಬಗ್ಗೆ ಹೇಳ್ತಾರೆ. ಎಂಥ ಮಾತಾಗಿತ್ತು ಪರೀಕ್ಷಿತನಿಗೆ ಮಾತುಗಳು ಅಂದ್ರೆ ಕೇಳಲಿಕ್ಕೆ ಅಮೃತ. ಇದು ಬಹಳ ಅಮೃತವನ್ನ ಸುರಿಸುವಂತ ಮಾತನ್ನ ಈ ಋಷಿ ಮುನಿಗಳೆಲ್ಲ ಹೇಳ್ತಾ ಇದ್ದಾರೆ. ಮಧುಶ್ಚುತ್ ಅಂತ ಹೇಳ್ತಾರೆ. ಮಧುಶ್ಚುತ್ ಅಂದ್ರೆ, ಮಧು ಅಂದ್ರೆ ಈ ಜೇನು ಅಂತ ಅರ್ಥ. ಜೇನು ತುಪ್ಪ ಏನಿದೆ ಅದಕ್ಕೆ ಮಧು ಅಂತ ಕರೀತಾರೆ. ಅದಲ್ಲಿ ಮಧು ಅಂದ್ರೆ ಆ ಜೇನು ತುಪ್ಪ ಅನ್ನೋ ಅರ್ಥಕ್ಕಿಂತ ಅಮೃತ ಅನ್ನೋ ಅರ್ಥವನ್ನ ಮಾಡ್ತಾರೆ. ನಿಜವಾದ ಮಧು ಅಂದ್ರೆ ಬಹಳ ಆನಂದ, ಸುಖಕರ ಅಂದ್ರೆ ಯಾವ್ದು? ಅದು ಅಮೃತ. ಅಮೃತವನ್ನ ಸುರಿಸುವಂತ ಮಾತು ಇದು. ಯಾಕಂದ್ರೆ ಸಮಂ, ಒಂದೇ ಸಮಾನವಾಗಿದೆ, ಎಲ್ಲ ಯಾರಲ್ಲೂ ವ್ಯತ್ಯಾಸ ಇಲ್ಲ, ಸಮಾನವಾಗಿ ಹಾಗೆ ನಿರಂತರ ಅಮೃತದ ಧಾರೆ
ಬರ್ತಾನೆ ಇದೆ. ಇಂಥ ಮಾತನ್ನ ಕೇಳಿದಾಗ ಪರೀಕ್ಷಿತ್ ರಾಜನಿಗೆ ಏನ್ ಹೇಳ್ಬೇಕು, ಬಹಳ ಸಂತೋಷ ಆಗ್ತಾ ಇದೆ. ಅವನ ಆ ಋಷಿ ಮುನಿಗಳಿಗೆಲ್ಲ ಸೇವೆ ಮಾಡ್ಬೇಕು, ನಾನ್ ನಿಮ್ಮ ಸೇವೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರಂತವನು. ಈ ಋಷಿಗಳಿಗೆ ನಮಸ್ಕಾರ ಮಾಡಿದ್ದಂತೆ, ಅಭಿನಂದನೆ ಸಲ್ಲಿಸಿದ. ಆಮೇಲೆ ಮಾತನಾಡ್ಲಿಕ್ಕೆ ಅಂತ ಪ್ರಾರಂಭವನ್ನು ಕೂಡ ಮಾಡ್ತಾನೆ. ಅಷ್ಟರಲ್ಲೇ ಒಂದು ಮಾತನ್ನ ಹೇಳ್ತಾರೆ, ಋಷಿಗಳ ಮಾತು ಯಾಕೆ ಅಮೃತ ತುಲ್ಯ ಆಯ್ತು? ಇವೇನ್ ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ರು ಹೊರತು ಮುಂದೇನು ಏನಾಗತ್ತೆ ಪರೀಕ್ಷಿತನಿಗೆ? ಮುಂದೆ ಸದ್ಗತಿ ಆಗತ್ತೆ ಅಂತ ಹೇಳ್ತೀವಿ. ಈ ಸದ್ಗತಿ ಆಗ್ಲಿಕ್ಕೆ ಇವರೆಲ್ಲರ ಅನುಗ್ರಹ ಕಾರಣ ಆಯ್ತು ಅಂತ. ಯಾಕೆ ನೀವು ಸದ್ಗತಿ ಆಗೋವರೆಗೂ ನಾವಿರ್ತೀವಿ, ನಾವಿಲ್ಲೇ ಇದ್ದು ನಿನಗೋಸ್ಕರ ನಾವು ವಿಶೇಷವಾದ ವಿಷಯಗಳನ್ನು ತಿಳಿಸ್ತೀವಿ, ಕೇಳ್ತೀವಿ ಅಂತೆಲ್ಲ ಈ ಅರ್ಥದಲ್ಲಿ ಅವರಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಪರೀಕ್ಷಿತ್ ರಾಜನಿಗೆ ತಕ್ಷಕನ ಬಾಧೆ ಏನಿದೆ ಅದು ತಟ್ಲೇಬೇಕಲ್ಲ. ಗುರು ಶಾಪ ವ್ಯಲೀಕಂ. ಗುರುಗಳು ಅಂತಂದ್ರೆ ಇಲ್ಲಿ ಬ್ರಾಹ್ಮಣ ಪುತ್ರ ಅಂತ ಅರ್ಥ. ಗುರುಗಳು ಅಂದ್ರೆ ಅಲ್ಲಿ ಶಮೀಕ ಋಷಿಗಳನ್ನ ತಗೊಳ್ಳೋದಲ್ಲ, ಶೃಂಗಿ ಋಷಿಗಳನ್ನ ತಗೊಳ್ಬೇಕು. ಗುರುಗಳಾದ ಅಂದ್ರೆ ಬ್ರಾಹ್ಮಣ ಪುತ್ರನ ಶಾಪ ಅದನ್ನ ಸುಳ್ಳು ಮಾಡಿದ್ರಂತೆ ಈ ಮಾತಾಡೋ ಮುಖಾಂತರ. ಹಾಗಾದ್ರೆ ಇವರು ಸುಳ್ಳು ಮಾಡಿದ್ರ? ನಿಜವಾಗಿ ಸುಳ್ಳು ಎಲ್ಲಿ ಮಾಡಿದ್ರು? ನಮಗ್ ಗೊತ್ತೇ ಇದೆ ಕಥೆ. ಆ ತಕ್ಷಕ ಬರ್ತಾನೆ, ತಕ್ಷಕ ಬಂದು ಪರೀಕ್ಷಿತ್ ರಾಜನಿಗೆ ಕಚ್ತಾನೆ, ವಿಷ ಕಾರ್ತಾನ ಅವನು. ನಂತರ ಕಚ್ಚಿದ ಮೇಲೆ ಪರೀಕ್ಷಿತ್ ರಾಜನ ನಿರ್ಯಾಣ ಹಾಗೆ ಆಗತ್ತೆ, ಅದೆಲ್ಲ ಸಿದ್ಧವಾದ ವಿಷಯ. ಮತ್ ಇವರು ಈ ಭಾಗವತದ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಗುರು ಶಾಪ ವ್ಯಲೀಕಂ, ಗುರು ಪುತ್ರ ಕೊಟ್ಟ ಶಾಪ ಅದು ಸುಳ್ಳಾಗತ್ತೆ ಅಂತ. ಸುಳ್ಳೆಲ್ಲಾಗ್ತು? ವ್ಯಲೀಕ ಎಲ್ಲ ಆಯ್ತು. ವ್ಯಲೀಕ ಅಂದ್ರೆ ಸುಳ್ಳು, ಅದು ವಿಶೇಷಣ ಅಲೀಕ, ಸರ್ವಥಾ ಅದು ಸುಳ್ಳಾಗ್ಬಿಡತ್ತೆ. ಅದ್ ಹೆಂಗ್ ಸಾಧ್ಯ? ಸುಳ್ಳಾಗ್ಲಿಲ್ವಲ್ಲ. ಅವ್ರ ಗುರು ಶಾಪ ಏನ್ ಬಂದಿತ್ತು, ತಕ್ಷಕನಿಂದ ಅವನಿಗೆ ಸಾವು, ಅದು ಬಂದೇ ಬಂತಲ್ವಾ ಅಂದ್ರೆ ಅದಕ್ಕೆ ಇಲ್ಲಿ ವಿವರಣೆ ಮಾಡ್ತಾರೆ. ಇದು ನಿಮ್ಗೆ ಅಭಿಪ್ರಾಯ ಗೊತ್ತಾಗ್ಲಿಲ್ಲ. ಇಲ್ಲಿ ಹೇಳಿದ್ದೇನಂದ್ರೆ ಆ ಋಷಿಗಳ ಮಾತನ್ನ ಕೇಳಿ ಪರೀಕ್ಷಿತ್ ರಾಜನಿಗೆ ಒಂದು ಒಳ್ಳೇದಾಯ್ತು. ಏನ್ ಒಳ್ಳೇದಾಯ್ತು? ಋಷಿಗಳು ಏನ್ ಅನುಗ್ರಹ ಮಾಡಿದ್ರು ಅಂದ್ರೆ ಸದ್ಗತಿ ಆಗೇ ಆಗತ್ತೆ ನಿನಗೆ, ಅಲ್ಲಿವರೆಗೂ ನಾವಿರ್ತೀವಿ ಅಂತ. ಈ ಸದ್ಗತಿ ಆಗೋವರ್ಗೆ ನಾವಿರ್ತೀವಿ, ನೀ ದೇವರ ಹತ್ರ ಹೋಗೋವರ್ಗೆ, ದೇವರನ್ನ ಪಡೆಯೋವರ್ಗೆ ನಾವಿರ್ತೀವಿ ಅಂದ್ರೆ ಏನರ್ಥ? ನಿನಗೆ ತಕ್ಷಕ ಬಂದ್ ಕಚ್ಚಿದ್ರು ಏನಾಗಲ್ಲ ಅಂದ್ರೆ ಅಭಿಪ್ರಾಯ. ಹಾವಿನಿಂದ ಮರಣ ಆದ್ರೆ ಅದು ದುರ್ಮರಣ ಅಂತ ಅನಿಸ್ಕೊಳತ್ತೆ. ಹಾವಿನಿಂದ ಮರಣ, ಪ್ರಾಣಿಗಳಿಂದ ಮರಣ, ಇನ್ಯಾವುದೋ ಬೇರೆ ಬೇರೆ ರೀತಿ ದುರ್ಮರಣ ಆಯ್ತು. ದುರ್ಮರಣ ಆದಾಗ ಸದ್ಗತಿ ಹೇಗಾಗ್ಲಿಕ್ಕೆ ಸಾಧ್ಯ? ಆದ್ರಿಂದ ಸದ್ಗತಿಗೆ ಅವಕಾಶ ಇಲ್ಲ. ಆದ್ರೆ ಋಷಿ ಮುನಿಗಳೆಲ್ಲ ಅಭಯ ಪ್ರದಾನ ಮಾಡಿದ್ರು, ತಕ್ಷಕ ಕಚ್ಚಲಿ. ಅದರಿಂದ ಏನಾಯ್ತು? ತಕ್ಷಕ ಕಚ್ಚೋದು ಬೇಡ ಅಂತ ಅದು ಸುಳ್ಳಾಗಿಲ್ಲ. ಬ್ರಾಹ್ಮಣನ ಶಾಪ ಏನಿತ್ತು? ತಕ್ಷಕ ಕಚ್ಚಲಿ, ಕಚ್ಚದ ಮೇಲೆ ಅವನು ತಾನು ಸಾಯ್ಬೇಕು, ಇಷ್ಟಿತ್ತು. ಅದು ಹಾಗೆ ಆಗತ್ತೆ. ಆದರೆ ದುರ್ಗತಿ ಆಗ್ಲಿಲ್ಲ. ಈ ಬ್ರಾಹ್ಮಣರ ಮಾತಿನಿಂದ ಅವನಿಗೆ ಸದ್ಗತಿ ಪ್ರಾಪ್ತಿ ನಿಶ್ಚಿತ ಆಗೋಯ್ತು. ಹಾಗಾದ್ರೆ ಅಮೃತವನ್ನ ಸುರಿಸುವಂತಹ ಮಾತೇನಂದ್ರೆ ದುರ್ಮರಣ ಆದಾಗ ಅದರ ಪ್ರಯುಕ್ತ ಯಾವ ಗತಿಯನ್ನ ಪಡಿಬೇಕಾಗಿತ್ತೋ ಪರೀಕ್ಷಿತ, ಅದರಿಂದ ಈಗಲೇ ತಪ್ಪಿಸ್ಕೊಂಡ. ಇದು ಋಷಿಗಳು ತಾವು ಆ ಮಾತನ್ನ ಹೇಳೋ ಮುಖಾಂತರ ನಿಶ್ಚಯ ಮಾಡಿಕೊಟ್ಟು, ನಿನಗ್ ಸದ್ಗತಿನೇ, ಅಲ್ಲಿ ಆಗೋವರೆಗೂ ನಾವಿರ್ತೀವಿ ನಿನ್ ಜೊತೆಗೆ ಅಂತ. ಮುಗ್ದೋಯ್ತಲ್ಲ. ಒಬ್ರು ಎಂತ ಒಬ್ರು ಅಗಸ್ತ್ಯರು, ವಸಿಷ್ಠರು, ದ್ವೈಪಾಯನರು, ಸಾಕ್ಷಾತ್ ಪರಶುರಾಮ, ಇಷ್ಟೆಲ್ಲ ಇದ್ದಾರೆ. ಇಷ್ಟೆಲ್ಲ ಜನರು ಇದ್ಮೇಲೆ ಯಾವ ಭಯ? ಎಲ್ಲರೂ ಋಷಿಗಳ ತಪಸ್ಸು ಅಷ್ಟಿದೆ, ಸಾಕ್ಷಾತ್ ದೇವರೇ ಇದ್ದಾನೆ, ಮತ್ತಿನ್ಯಾಕೆ ವಿಚಾರ? ಹೀಗೆ ಶುಶ್ರೂಷಮಾಣಶ್ಚರಿತಾನಿ ವಿಷ್ಣು, ಅವನಿಗೆ ದೇವರ ಚರಿತ್ರೆ ಕೇಳಬೇಕು ಅಂತ ಇಷ್ಟ. ಅದರಿಂದ ಋಷಿಗಳನ್ನ ಅಭಿನಂದನೆ ಮಾಡಿ ತಾನು ಪ್ರಾರಂಭವನ್ನ ಮಾಡ್ತಾನೆ ಮಾತಾಡ್ಲಿಕ್ಕೆ. ಆ ಪರೀಕ್ಷಿತ್ ರಾಜ ಏನ್ ಮಾತಾಡದ ಅನ್ನೋದನ್ನ ಗಮನಿಸೋಣ. ಈ ಶ್ಲೋಕ ನಾವು ಇವತ್ತಿನ ದಿವಸ 19ನೇ ಅಧ್ಯಾಯ ಮುಕ್ತಾಯ ಮಾಡ್ಬಿಡ್ತೀವಿ. 19ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಇನ್ನು ಒಂದೇ ಒಂದು ಅಧ್ಯಾಯ ಉಳ್ಕೊಂಡಿದೆ ಅಷ್ಟೇ. ಇನ್ನೊಂದು ಅಧ್ಯಾಯ ಆದ್ರೆ ಪ್ರಥಮ ಸ್ಕಂದ ಭಾಗವತ ಮುಕ್ತಾಯ ಆಯ್ತು. ಮೊದಲನೇ ಸ್ಕಂದ ಭಾಗವತ ಸಂಪೂರ್ಣ ನಾವು ಕೇಳಿದಾಗ ಆಗತ್ತೆ. ಇವತ್ತು 19ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಇನ್ನೊಂದೇ ಒಂದು ಅಧ್ಯಾಯ ಅಷ್ಟೇ ಇದೆ. ಒಂದು ಅಧ್ಯಾಯ ಕೇಳಿದ್ರೆ ಪೂರ್ಣ ಪ್ರಥಮ ಸ್ಕಂದ ಭಾಗವತ ಸಮಗ್ರವಾಗಿ ಅಷ್ಟು ಶ್ಲೋಕಗಳನ್ನ ಕೇಳಿದ್ವಿ ಅಂತ ಆಗುತ್ತೆ. ಇವತ್ತಿನ ದಿವಸ ಕೊನೆ ಈ ರಾಜ ಉವಾಚ ಅನ್ನುವ ಭಾಗವನ್ನು ನೋಡೋಣ. ಪರೀಕ್ಷಿತ್ ರಾಜ ತಾನು ಹೇಳಿದ ಮಾತು ಹೀಗೆ: 13ನೇ ಸಮಾಗತ ಸರ್ವತ ಏವ ಸರ್ವೇ ಸಮಾಗತ ಸರ್ವತ ಏವ ಸರ್ವೇ ವೇದಾ ಯಥಾ ಮೂರ್ತಿಧರಾಸ್ತ್ರಿಪೃಷ್ಠೇ
ನೇಹಾಥವಾ ಅಮುತ್ರ ಚ ಕಶ್ಚನಾರ್ಥೇ ಚನಾತಿ ಋತೆ ಪರಾನುಗ್ರಹ ಮಾತ್ರಶೀಲಾಃ ತತಶ್ಚ ವಃ ತತಶ್ಚ ವಃ ಪ್ರಶ್ನಮಿಮಂ ವಿಪೃಚ್ಛೆ ಕೃಷ್ಣಮಿಮಂ ವಿಪೃಚ್ಛೆ ವಿಶ್ರಭ್ಯ ವಿಪ್ರಾ ತಭ್ಯ ವಿಪ್ರ ಇತಿ ಕೃತ್ಯತಾಯಾಂ ಸರ್ವಾತ್ಮನ ಮ್ರಿಯಮಾಣೈಸ್ತು ಕೃತ್ಯಂ ಶುದ್ಧಂ ಚ ತತ್ರ ಅಮೃಷತ ಅಭಿಯುಕ್ತಾಃ. ಹೀಗೆ ಈ ಕೊನೆ ಮಾತುಗಳಲ್ಲಿ ಪರೀಕ್ಷಿತ್ ರಾಜ ತಾನೇನ್ ಹೇಳ್ದ ಅಂದ್ರೆ, ಸಮಾಗತ ಸರ್ವತ ಏವ ಸರ್ವೇ, ಎಲ್ಲಾ ಕಡೆಯಿಂದ ನೀವು ಬಂದಿದ್ದೀರಿ, ನೀವೆಲ್ಲ ಹೇಗೆ ಅಂದ್ರೆ ಸತ್ಯಲೋಕದಲ್ಲಿ ತ್ರಿಪೃಷ್ಠೆ ಅಂತ ಸತ್ಯಲೋಕಕ್ಕೆ ಕರೀತಾರೆ. ಅದು 3 ಲೋಕದ ಮೇಲಿರುವಂತದ್ದು, ಆದ್ರಿಂದ ಅದಕ್ಕೆ ತ್ರಿಪೃಷ್ಠ ಅಂತ ಕರೀತಾರೆ. ಅಂತ ಸತ್ಯಲೋಕ ಏನಿದೆ ಅಂದ್ರೆ 3 ಲೋಕಗಳಿಗಿಂತ, ಭೂ ಇತ್ಯಾದಿ ಲೋಕಗಳಿಗಿಂತ ಮೇಲಕ್ಕಿರೋದು ಅಂತ. ಈ ಸತ್ಯಲೋಕ ಏನಿದೆ, ಆ ಸತ್ಯಲೋಕದಲ್ಲಿ ದೇವತೆಗಳೆಲ್ಲ ಶರೀರ ಹೊತ್ಕೊಂಡಿರ್ತಾರೆ. ಅಲ್ಲಿ ಹೇಗೆ ಸತ್ಯಲೋಕದಲ್ಲಿ ದೇವತೆಗಳೆಲ್ಲ ಶರೀರವನ್ನು ಹೊತ್ಕೊಂಡು ಕಾಣಿಸ್ತಾರೋ, ಯಾವಾಗ್ಲೂ ದೇವರಲ್ಲಿ ಮನಸ್ಸನ್ನು ಇಟ್ಟಿರ್ತಾರೋ, ಹಾಗ್ ನೀವೆಲ್ಲ ನನ್ನ ಹತ್ರ ಬಂದಿದ್ದೀರಿ ಅಂತ. ಅಂದ್ರೆ ದೇವತೆಗಳ ರೂಪದಲ್ಲಿ ನೀವೆಲ್ಲ ಕಾಣ್ತಾ ಇದ್ದೀರಿ ಅಂತ. ಋಷಿಗಳ ತರ ಅಲ್ಲ, ನೀವೆಲ್ಲ ದೇವತೆಗಳ ತರ ಅನ್ನೋ ಅರ್ಥದಲ್ಲಿ. ನಿಮಗೆ ಯಾವಾಗ್ಲೂ ಬೇರೆಯವ್ರಿಗೆ ಅನುಗ್ರಹ ಮಾಡಬೇಕು ಅಂತಾನೆ ಮನಸ್ಸು, ಅದು ಬಿಟ್ಟು ನಿಮ್ಗೆ ಏನು ಬೇರೆ ಪ್ರಯೋಜನ ಇಲ್ಲಿಲ್ಲ. ನನ್ನ ಹತ್ರ ನೀವೆಲ್ಲ ಬಂದಿದ್ದೀರಿ, ಬಂದಿದ್ದ ಉದ್ದೇಶ ನನಗ ಅನುಗ್ರಹ ಆಗ್ಲಿಕ್ಕೆ ಅಷ್ಟೇ ಹೊರತು ನಿಮಗೆ ಯಾವುದೇ ಒಂದು ಈ ಲೋಕದಲ್ಲೂ ಪ್ರಯೋಜನ ಇಲ್ಲ. ಈಗ ಪರೀಕ್ಷಿತ್ ರಾಜನ ಹತ್ರ ಬಂದಾಗ ನಮಗೇನೋ ಲಾಭ ಆಗತ್ತೆ ಬೇರೆ ಲೋಕದಲ್ಲಿ, ಆ ಥರನೂ ಕೂಡ ನಿಮಗಿಲ್ಲ. ಅದರಿಂದ ಕೇವಲ ನಿಮಗೆ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಪರ ಅನುಗ್ರಹ ಮಾತ್ರ ಶೀಲ, ಬೇರೆಯವರಿಗೆ ಅನುಗ್ರಹವನ್ನ ಮಾಡುವಂತ ಅಷ್ಟೇ ಸ್ವಭಾವ ನಿಮಗಿದೆ. ಹಾಗಾಗಿ ನೀವು ವಿಪ್ರಾಹ, ವಿಶಿಷ್ಟವಾದ ಜ್ಞಾನ, ಮೋಸ ಮಾಡದೇ ಇರೋ ನೀವು ಅಂತ. ವಿಪ್ರ ಅಂದ್ರೆ ಬ್ರಾಹ್ಮಣ ಅಂತ ಕರಿತೀವಿ. ಯಾಕೆ ವಿಪ್ರ ಅಂತ ಕರಿತೀವಿ? ಯಾರು ಮೋಸ ಮಾಡೋದಿಲ್ವೋ, ಯಾರು ಪ್ರಾಮಾಣಿಕವಾದ ಜ್ಞಾನವನ್ನ ಪಡೆದಿದಾರೋ ಅಂತವ್ರಿಗೆ ವಿಪ್ರ ಅಂತ ಕರೀತಾರಂತೆ. ಮೋಸ ಮಾಡ್ತಾ ಇದ್ರೆ ಅವ್ರನ್ನ ವಿಪ್ರ ಅಂತ ಕರೀಲೇಬಾರ್ದಂತೆ. ಅಂತ ವಿಶಿಷ್ಟವಾದ ಜ್ಞಾನ ಅಥವಾ ಮೋಸದ ಬುದ್ಧಿ ಯಾರಿಗಿರಲ್ವೋ ಅಂಥವ್ರು ವಿಪ್ರರು. ಇವರು ಬಹಳ ವಿಶ್ವಾಸ ಅರ್ಹರು. ನೀವು ತುಂಬಾ ವಿಶ್ವಾಸ ಅರ್ಹರು, ನನಗೆ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ. ನೀವೇನೋ ಬೇರೆ ಕೆಲ್ಸಕ್ಕೆ ಇಲ್ಲಿ ಪರೀಕ್ಷಿತ್ ರಾಜನ ಹತ್ರ ಕೊನೆಗೆ ಬಂದು ಒಂದಿಷ್ಟು ದಾನ ಇಸ್ಕೊಂಡು ಹೋಗೋಣ ಅಂತ ನೀವು ಬಂದಿಲ್ಲ. ಸಂಪತ್ತನ್ನ ಇಸ್ಕೊಂಡು ಹೋಗ್ಲಿಕ್ಕೆ ಒಂದಿಷ್ಟು ದೋಚ್ಕೊಂಡು ಹೋಗ್ಬಿಡೋಣ, ಹೇಗಿದ್ದು ಅವ್ನು ಕೂತಿದ್ದಾನೆ, ಇನ್ 7 ದಿವಸ ಇರ್ತಾನೆ, ಆಮೇಲೆ ಹೋಗ್ಬಿಡ್ತಾನೆ, ಒಂದಿಷ್ಟು ದುಡ್ಡನ್ನು ದೋಚ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲ ಋಷಿಮುನಿಗಳು ಹಾಗ್ ಬಂದಿಲ್ಲ. ಅವ್ರಿಗೆ ಏನೂ ಬೇಕಾಗಿಲ್ಲ, ಇವನಿಂದ ರಾಜನಿಂದ ಏನು ಉಪಯೋಗ ಆಗ್ಬೇಕಾಗಿಲ್ಲ, ಬೇರೆ ಲೋಕದಲ್ಲೂ ಏನೂ ಆಗ್ಬೇಕಾಗಿಲ್ಲ. ಅವ್ರಿಗೆ ತಮ್ಮ ತಪಶಕ್ತಿಯಿಂದ ಎಲ್ಲವನ್ನೂ ಒಂದು ಕ್ಷಣದಲ್ಲಿ ನಿರ್ಮಾಣ ಮಾಡ್ತಾರೆ. ಅಷ್ಟು ಶಕ್ತಿ ಇವ್ರಿಗೆಲ್ಲ ಇದೆ. ಅಷ್ಟಾದ್ರೂ ನೀವೆಲ್ಲ ಬಂದಿದ್ದೀರಿ, ಅದನ್ನ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ ಅಂತ ಅವನು ಕೇಳ್ತಾನೆ. ಏನ್ ಕೇಳ್ದ ಅಂದ್ರೆ, ಮ್ರಿಯಮಾಣೈಹಿ ಸರ್ವಾತ್ಮನ, ಅಂದ್ರೆ ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ, ಆದ್ರೆ ಸಾಯೋ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಮ್ರಿಯಮಾಣೈಸ್ತು ಸರ್ವಾತ್ಮನ, ಸಾಯೋಂಥ ಒಂದು ಸಂದರ್ಭದಲ್ಲಿ ಮನುಷ್ಯರು ತಾವು ಮಾಡಬೇಕಾದ ಕರ್ತವ್ಯ ಏನು ಅದನ್ನ ವಿಚಾರ ಮಾಡಿ ಹೇಳಿ ನನಗೆ ಅಂತ ಕೇಳ್ತಾರೆ. ಅದು ಏನು? ಸರ್ವಾತ್ಮನ ಶುದ್ಧಂ, ಆ ಮಾಡ್ಬೇಕಾದ ಕೆಲಸ ಸರಿಯಾಗಿ ಹೇಳ್ಬೇಕು. ಸುಮ್ನೆ ಏನೋ ಮರಣ ಕಾಲದಲ್ಲಿ ಏನೋ ಒಂದ್ ಮಾಡ್ಬಿಡಿ ಅಂತ ಹೇಳೋದಲ್ಲ. ಯಾವುದನ್ನ ಮಾಡ್ಬೇಕು, ಯಾವುದು ಪಾಪಗಳನ್ನ ಕಳಿಯತ್ತೆ, ನಿರ್ಮಲವಾದ ಕೆಲಸ ಯಾವುದು, ಕರ್ತವ್ಯ ಯಾವುದು, ಅದನ್ನ ನೀವೆಲ್ಲ ಸಜ್ಜನರು ಅಮೃಷತ ಯೋಚಿಸಿ, ನಾನ್ ತಕ್ಷಣ ಹೇಳ್ಬೇಕು ಅಂತ ಹೇಳಲ್ಲ, ಎಲ್ಲರೂ ಇಲ್ಲಿ ಯೋಚಿಸಿ ನನಗೆ ಅದನ್ನ ದಯವಿಟ್ಟು ಹೇಳಿ ಅಂತ ಹೇಳ್ತಾನೆ ಪರೀಕ್ಷಿತ್ ರಾಜ. ಎಂಥ ಜ್ಞಾನ! ತಾನೂ ಕೂಡ ದಿವ್ಯ ಜ್ಞಾನಿನೇ. ಅಷ್ಟು ಜನ ಋಷಿಗಳು ಬಂದಾಗ ಅಭಿನಂದನೆ ಸಲ್ಲಿಸಿ ಎಲ್ಲವನ್ನೂ ಹೇಳಿ
ನಿಮ್ಗೆ ಆಗ್ಬೇಕಾಗಿದ್ದೇನಿಲ್ಲ, ಅದು ನೀವು ನನ್ನ ಹತ್ರ ಬಂದಿದ್ದೀರಿ, ನಿಮ್ಮ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ, ನೀವು ಮೋಸ ಮಾಡದೇ ಇರೋರು, ಅಂತ ಬುದ್ಧಿ ಇಲ್ದೇ ಇರೋರು, ವಿಶಿಷ್ಟವಾದ ಜ್ಞಾನ ಇದೆ. ಒಂದೇ ಒಂದು ಕೇಳ್ಕೊಳ್ಳೋದೇನು, ಸಾಯುವಂತ ಒಬ್ಬ ವ್ಯಕ್ತಿ ನಿಜವಾಗಿ ನಿರ್ಮಲವಾದ ಕೆಲಸ ಯಾವುದನ್ನ ಮಾಡಿದ್ರೆ ಸದ್ಗತಿ ಆಗತ್ತೆ ಅಲ್ಲ, ಅಂಥ ವಿಷಯವನ್ನ ಯೋಚಿಸಿ ನನಗೆ ಹೇಳಿ ಅಂತ ಈ ಮಾತನಾಡೋ ಮುಖಾಂತರ ಈ ಅಧ್ಯಾಯದ ಮುಕ್ತಿ ಆಗತ್ತೆ. ಈ ರೀತಿ ಈ 19ನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ 20ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಏನಾಗತ್ತೆ ಅನ್ನೋದನ್ನ ಅದನ್ನ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ, ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಅನಂತ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ.